ಹಾಗಾದ್ರೆ ನಾಗಮಣಿ ಆ ನಾಗಿಣಿ ಕೈಗೆ ಸಿಕ್ಕಿಲ್ಲ ಅನ್ನೋದು ಖಾತ್ರಿನಾ ಬಾಬಾ? ಖಂಡಿತವಾಗ್ಲೂ ಅದರಲ್ಲಿ ಅನುಮಾನ ಆಗ್ಲಿ ಅಥವಾ ಗೊಂದಲಗಳು ಬೇಡ ರುದ್ರ. ಅವಳ ಎಲ್ಲ ಶಕ್ತಿಗಳನ್ನು ಮತ್ತೆ ಕೂಡಿಸ್ಕೊಂಡು ನಾಗಮಣಿ ಹುಡುಕಾಟನ ಶುರು ಮಾಡ್ತಾಳೆ ಅಂತೀರಾ? ಅವಳ ಹೋರಾಟ ನಿರಂತರವಾಗಿ ನಡೀತಾನೆ ಇದೆ ರುದ್ರ. ಈ ಬಾರಿ ತನ್ನೆಲ್ಲ ಶಕ್ತಿಗಳನ್ನು ಒಗ್ಗಟ್ಟಿಸಿಕೊಂಡು ತನ್ನ ಶತ್ರುಗಳ ವಿರುದ್ಧ ದುಪ್ಪಟ ದ್ವೇಷದಲ್ಲಿ ಹೋರಾಡೋದಕ್ಕೆ ಅಣಿಯಾಗಿದ್ದಾಳೆ. ಮುಂದಿನ ಪಟ್ಟಿಯಲ್ಲಿ ಇರೋದು ನಾನು, ನೀನು, ನಿಮ್ಮಣ್ಣ ವಿಷ್ಣು ಅನ್ನೋದು ನೆನಪಿರ್ಲಿ. ಬಾಬಾ, ನನಗೊಂದು ಯೋಚನೆ. ಏನದು ರುದ್ರ? ಅಲ್ಲ, ಹೇಗಿದ್ರು ಅವಳು ಮನುಷ್ಯ ರೂಪದಲ್ಲಿ ಭೂಮಿ ಮೇಲೆ ಅಲ್ದಾಡ್ತಿದ್ದಾಳಲ್ವಾ? ಹಾಗಾದ್ರೆ ನಿಮ್ಮ ಶಕ್ತಿಗಳನ್ನೆಲ್ಲ ಉಪಯೋಗಿಸಿ ಅವಳಲ್ಲಿರೋ ನಾಗಲೋಕದ ಎಲ್ಲ ಶಕ್ತಿಗಳನ್ನು ನಾಶ ಆಗೋ ಹಾಗೆ ಮಾಡಿ ಅವಳನ್ನು ಮಾಮೂಲಿ ಮನುಷ್ಯರ ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ವಾ ಬಾಬಾ? ಹಾಗೆ ಮಾಡಿದ್ರೆ ಆಗ ಅವಳಿಂದ ನಮಗೇನು ಅಪಾಯ ಆಗೋಲ್ಲ ಅಲ್ವಾ ಬಾಬಾ? ಹೇಗಾದರೂ ಮಾಡಿ ಅವಳಿಗಿರೋ ಎಲ್ಲ ಶಕ್ತಿಗಳನ್ನು ನಾಶ ಆಗೋ ಹಾಗೆ ಮಾಡಿಬಿಡಿ ಬಾಬಾ. ಅವಳು ಮಾಮೂಲಿ ಮನುಷ್ಯಳಾಗ್ಬಿಟ್ರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಏನಂತೀರಾ? ಆದ್ರೆ ಹಾಗೆ ಮಾಡೋದ್ರಿಂದ ಏನು ಉಪಯೋಗ ಇರಲ್ಲ. ಅಲ್ಲ ಬಾಬಾ, ನೀವೇ ಯೋಚನೆ ಮಾಡಿ. ನಿಮ್ಮ ಪ್ರಕಾರ ಆ ನಾಗಮಣಿ ತಕ್ಷಕವನದಲ್ಲೆಲ್ಲೋ ಕಳೆದೋಗಿದೆ. ಸದ್ಯಕ್ಕೆ ನಾಗಮಣಿ ಹುಡ್ಕಾಟದಲ್ಲಿರೋರು ಅಂದರೆ ನಾವು ಮತ್ತೆ ಆ ನಾಗಿಣಿ. ನಿಮ್ಮನ್ನು ಬಿಟ್ಟು ತಕ್ಷಕವನಕ್ಕೆ ಹೋಗಿ ಅದನ್ನು ಸಂಪಾದಿಸ್ಕೊಳ್ಳೋ ಶಕ್ತಿ ಇರೋದು ನಮ್ಮ ಶತ್ರು ಆ ನಾಗಿಣಿಗಿದೆ. ಆ ಶಕ್ತಿನೇ ಅವಳಿಂದ ನಾವು ಕಿತ್ಕೊಂಡ್ಬಿಟ್ರೆ ಅವಳಿಂದ ಏನು ಮಾಡೋದಕ್ಕಾಗಲ್ಲ. ಆಗ ನಾವು ಯಾವುದೇ ಭಯ ಇಲ್ಲದೆ ನಾಗಮಣಿನ ನಿರಾತಂಕವಾಗಿ ಪಡ್ಕೋಬಹುದು. ಯೋಚಿಸಿ ಬಾಬಾ, ಏನಂತೀರಾ? ಭೇಷ್ ರುದ್ರ, ಭೇಷ್. ನಮಗಿರೋ ಏಕೈಕ ಶತ್ರು ಆದ ನಾಗಿಣಿನ ನಿರಾಯುಧಳಾಗಿ ಮಾಡಬೇಕು ಅಂತ ಹೇಳ್ತಿದ್ಯಲ್ವಾ? ಭೇಷ್. ಹೌದು ಬಾಬಾ, ಹಾಗೆ ಮಾಡೋಕೆ ನಿಮ್ಮಿಂದ ಸಾಧ್ಯನಾ? ನಾಗಿಣಿ ಮನುಷ್ಯಳಾಗಿ, ನಾಗಲೋಕದ ಯುವರಾಣಿ ತನ್ನ ಎಲ್ಲ ಶಕ್ತಿಗಳನ್ನ ಕಳ್ಕೊಂಡು ಸಾಮಾನ್ಯ ಮನುಷ್ಯಳಾಗಿ, ಜೈ ಮಹಾಕಾಲ. ಭಲೆ ರುದ್ರ, ಭಲೆ. ಕೇಳೋದಕ್ಕೆ ಅದ್ಭುತವಾಗಿದೆ. ಪರವಾಗಿಲ್ವೇ? ಆಗ್ಲಿ. ನಿನ್ನ ಈ ಯೋಚನೆನ ಹೇಗೆ ಕಾರ್ಯಗತ ಮಾಡ್ಬೋದು ಅಂತ ಯೋಚಿಸ್ತೀನಿ ರುದ್ರ. ನೋಡ್ತಾ ಹೋಗು, ಮುಂದೆ ಈ ಭೈರವನ ಆಟಗಳು ಹೇಗಿರುತ್ತವೆ ಅಂತ. ಜಯ ಮಹಾಕಾಲ. ಓಹೋ, ಆಗಲೇ ನನ್ನ ಅವಾಯ್ಡ್ ಮಾಡೋದಕ್ಕೆ ಅಂತ ನಿದ್ದೆ ಮಾಡಿರೋರ ಥರ ನಾಟಕ ಮಾಡಿದೆ ಉಸಿರಿಡ್ಕೊಂಡು. ಇವಾಗ ನೋಡಿದ್ರೆ ಸಾಹೇಬ್ರು ನಿಜವಾಗ್ಲೂ ನಿದ್ದೆಗೆ ಜಾರಿರೋ ಥರ ಇದೆ. ಅರ್ಜುನ್, ನೀನು ನಿಜವಾಗ್ಲೂ ತುಂಬ ಒಳ್ಳೆಯವನು ಕಣೋ. ಅದು ಯಾರ ದೃಷ್ಟಿ ಬಿತ್ತು ನಮ್ಮ ಸಂಬಂಧದ ಮೇಲೆ? ಅನ್ಯಾಯವಾಗಿ ನಿನ್ನ ಕಳ್ಕೊಂಡ್ಬಿಟ್ಟೆ. ಅದು ನನ್ನ ಲೈಫಿನ ಅತಿ ದೊಡ್ಡ ಲಾಸು. ಅದಂತೂ ಯಾರಿಂದನೂ ಏನು ಮಾಡೋಕ್ಕೂ ತುಂಬಿಕೊಡೋಕ್ಕೂ ಸಾಧ್ಯನೇ ಇಲ್ಲ ಅರ್ಜುನ್. ಅದಂತೂ ಸತ್ಯ. ಅರ್ಜುನ್, ನೀನು ಮತ್ತೆ ಯಾವತ್ತೂ ನನಗೆ ಸಿಗೋದಿಲ್ಲ ಅಲ್ವಾ? ನೀನು ಬಿಡಪ್ಪ, ಅಮೃತ ನಿನ್ನ ಜೊತೆಲಿರುವಾಗ ನಾವೆಲ್ಲ ನಿನ್ನ ಕಣ್ಣಿಗೆ ಎಲ್ಲಿ ಕಾಣಿಸ್ತೀವಿ? ಹೋಗಲಿ ಬಿಡು, ಪಾಲಿಗೆ ಬಂದಿದ್ದು ಪಂಚಾಮೃತ. ನೀನು ಚೆನ್ನಾಗಿರಬೇಕು ಅಷ್ಟೇ. ಅರೆ, ಏನಿದು ಹಣೆ ಇಷ್ಟು ತಣ್ಣಗಿದೆ? ಅರ್ಜುನ್, ಹೇಳು ಅರ್ಜುನ್. ಏನು ತಣ್ಣೀರಲ್ಲಿ ಸ್ನಾನ ಮಾಡಿದ್ಯಾನೋ? ಸಾಕು ಸತಾಯಿಸಿದ್ದು, ಹೇಳು ಅರ್ಜುನ್, ಹೇಳು. ನನ್ನ ಮೇಲೆ ನಿನ್ಗೆ ಅಷ್ಟೊಂದು ಕೋಪನಾ?
ಅರ್ಜುನ್, ಎಷ್ಟೋ ದಿನ ಆದಮೇಲೆ ಆಸೆಯಿಂದ ನಿನ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ. ಯಾಕಿಷ್ಟು ಸತಾಯಿಸ್ತಿದ್ಯಾ? ಹೇಳು ಅರ್ಜುನ್, ಹೇಳೋ. ಏಯ್ ಕಳ್ಳ, ಹೀಗೆ ಹೇಳಿದ್ರೆ ನೀನು ದಾರಿಗೆ ಬರಲ್ಲ ಅಲ್ವಾ? ಶಂಕದಿಂದ ಬಂದ್ರೆ ತೀರ್ಥ ಅಲ್ವಾ ನಿನಗೆ? ಮಾಡ್ತೀನಿರು. ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ ಪೂರಣ ಜಗತ್ಕಾರಣ ಸತ್ಯ ದೇವ ದೇವ ಪ್ರಿಯ ವೇದ ವೇದಾರ್ಥ ಸಾರ ಯಜ್ಞ ಯಜ್ಞೋಮಯ ನಿಶ್ಚಲ ದುಷ್ಟ ನಿಗ್ರಹ ಸಪ್ತಲೋಕ ಸಂರಕ್ಷಣ ಸೋಮ ಸೂರ್ಯ ಅಗ್ನಿಲೋಚನ ಶ್ವೇತ ಋಷಭ ವಾಹನ ಶೂಲಪಾಣಿ ಭುಜಂಗ ಭೂಷಣ ತ್ರಿಪುರ ನಾಸನರ್ದನ ವ್ಯೋಮಕೇಶ ಮಹಾಸೇನ ಜನಕ ಪಂಚವಕ್ತ್ರ ಪರಶುಹಸ್ತ ನಮಃ ಓಂ ಶಿವೋಹಂ ಓಂ ಶಿವೋಹಂ ರುದ್ರರೂಪಂ ಭಜೇಹಂ ಭಜೇಹಂ ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ. ಅಮೃತ, ಹೊತ್ತು ಮೀರ್ತಾ ಇದೆ. ಇನ್ನೇನು ಸೂರ್ಯ ಮುಳುಗುವ ಸಮಯ. ಸೂರ್ಯಾಸ್ತದೊಳಗೆ ನಿನ್ನ ಮನೆ ತಲುಪಲೇಬೇಕು. ತಡ ಮಾಡಬೇಡ. ತಡ ಮಾಡಿದ್ರೆ ಅರ್ಜುನನ ಪ್ರಾಣ ಹೊರಟೋಗುತ್ತೆ. ಹೋಗು ಅಮೃತ, ಬೇಗ ಹೋಗು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅರ್ಜುನನ ಕಳ್ಕೊಳ್ತೀಯ ನೀನು. ಸರಿ ಗುರುಗಳೇ. ಗುರುಗಳೇ, ಕ್ಷಮಿಸಿ ಗುರುಗಳೇ. ನನ್ನ ದಾವಂತದಲ್ಲಿ ನಿಮ್ಮ ಶಾಪ ವಿಮೋಚನೆ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಹೇಳಿ ಗುರುಗಳೇ, ನನಗೇನ್ ಮಾಡ್ಲಿ? ನನ್ನಿಂದ ಏನಾಗ್ಬೋದು ಹೇಳಿ ಗುರುಗಳೇ. ಚಿಂತೆ ಬೇಡ ಅಮೃತ. ನನ್ನ ಸಮಯವು ಮುಗಿತಾ ಬಂತು. ಸೂರ್ಯಾಸ್ತದ ಒಳಗೆ ನನಗೆ ಬಂದಿರೋ ಶಾಪ ವಿಮೋಚನೆ ಆಗದಿದ್ದರೆ ಅನಿವಾರ್ಯವಾಗಿ ನಾನು ಈ ದೇಹ ತ್ಯಾಗ ಮಾಡಲೇಬೇಕಾಗುತ್ತೆ. ನನ್ನ ಆಯಸ್ಸು ಈ ದಿನದ ಸೂರ್ಯಾಸ್ತದವರೆಗೆ ಮಾತ್ರ. ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಮೃತ. ನಾನೇನಿದ್ರು ಮುಳುಗೋ ಸೂರ್ಯನ್ ಥರ. ಆದ್ರೆ ಅರ್ಜುನ ಬೆಳಗೋ ಸೂರ್ಯ. ಅವನನ್ನ ಬದುಕಿಸ್ಕೋ. ಹೋಗು ಹೋಗು. ಇಲ್ಲ ಗುರುಗಳೇ, ನಿಮ್ಮನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಏನಾದ್ರೂ ಮಾಡಿ ನಿಮ್ಮನ್ನ ಈ ಸ್ಥಿತಿಯಿಂದ ಹೊರಗಡೆ ತರಲೇಬೇಕು. ನಾನೇನ್ ಮಾಡ್ಲಿ? ಗುರುಗಳೇ, ನಿಮ್ಮನ್ನ ಈ ಸ್ಥಿತಿಗೆ ತಂದವರು ಯಾರು ಅಂತ ಹೇಳಿ. ನಾನು ಅವರನ್ನ ಎದುರಿಸಿ ನಿಮ್ಮ ರೂಪನ ಮರಳಿಸಿ ಕೊಡ್ತೀನಿ. ಅದಾಗಲ್ಲ ಅಮೃತ. ನನ್ನನ್ನ ಈ ಸ್ಥಿತಿ ತಂದವರು ಬಹಳ ಶಕ್ತಿವಂತರು. ಅವರ ರಹಸ್ಯಗಳನ್ನೆಲ್ಲ ನಿನ್ನ ಬಳಿ ಹೇಳ್ಕೊಳಕ್ಕಾಗಲ್ಲ. ಅದನ್ನು ತಿಳ್ಕೊಳ್ಳೋದು ನಿನಗೂ ಸಾಧ್ಯ ಇಲ್ಲ. ತಿಳ್ಕೊಳ್ಳೋ ಸಮಯವೂ ಇದಲ್ಲ. ಆ ರಹಸ್ಯಗಳೆಲ್ಲ ನನ್ನೊಂದಿಗೆ ಅಂತ್ಯ ಆಗಬೇಕು. ನೀನು ಮುಂದಾಗೋದನ್ನು ಎದುರಿಸೋದಕ್ಕೆ ಸಿದ್ಧವಾಗು ಅಮೃತ. ಇಲ್ಲ ಗುರುಗಳೇ, ಇಷ್ಟೆಲ್ಲ ಸಹಾಯ ಮಾಡಿದ್ದೆ ನಿಮ್ಮನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋದ್ರೆ ಅದು ಸ್ವಾರ್ಥದ ಪರಮಾವಧಿ. ನಾನು ನಿಮ್ಮನ್ನ ಕಾಪಾಡ್ಕೋತೀನಿ. ಅದು ನಿನ್ನಿಂದ ಅಸಾಧ್ಯ ಅಮೃತ. ನಾನು ಮೊದಲಿನ ರೂಪಕ್ಕೆ ಬರಬೇಕಾದರೆ ಮಹಾಸರ್ಪವೊಂದು ತನ್ನನ್ನು ತಾನೇ ದಹಿಸಿಕೊಂಡು ಅದರಿಂದ ಉದ್ಭವವಾಗುವ ಶಕ್ತಿಯನ್ನು ನನಗೆ ಧಾರೆ ಎರೆಯಬೇಕು. ಅರ್ಜುನ್ ಅರ್ಜುನ್ ಹೇ ಅರ್ಜುನ್ ಅರ್ಜುನ್ ಹೇಳೋ ಅರ್ಜುನ್. ಶಿವನೇ ಹೇಳ್ತಾನೆ ಇಲ್ಲ. ಮೈ ಬರೀ ಇಷ್ಟೊಂದು ತಣ್ಣಗಾಗೋಗಿದೆ. ಹೇಳು ಅರ್ಜುನ್, ಎದ್ದೇಳೋ. ಏನ್ ತಿಂದ ಇವನು? ಅರ್ಜುನ್ ಇಲ್ಲಿ ನೋಡಿ, ಹಣ್ಣಿನ ಸಿಪ್ಪೆ ಬಂದಿದೆ. ಮೋಸ್ಟ್ಲಿ ಇದನ್ನೇ ತಿಂದಿರ್ತಾನೆ ಇವನು. ಈ ಹಣ್ಣ ಇದು ಅಮೃತ ದೇವಸ್ಥಾನದಿಂದ ತಂದಿದಲ್ವಾ? ಅರ್ಜುನ್ ಇಲ್ಲಿ ನೋಡೋ.